ಬಾಬುರಾವ್ ಕುಲಕರ್ಣಿ ಅಂತ ಸ್ಪಂದನ ನಾಗರಿಕರ ಅಧ್ಯಕ್ಷ. ಈ ಒಂದು ಶ್ರೀ ಮಹದೇವಪ್ಪ ರಾಂಪುರ ಕೂಡ ಬಡಾವಣೆಯಲ್ಲಿ ಅನೇಕ ಕುಂದುಕೊರತೆಗಳಿವೆ. ಆ ಕುಂದುಕೊರತೆಗಳ ಬಗ್ಗೆ ನಾವು GD ಆಯುಕ್ತರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಶಾಸಕರಿಗೂ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಹಲವಾರು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮನವಿ ಸಲ್ಲಿಸಿದರೂ ಕೂಡ ಈ ಬಡಾವಣೆಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಶಾಸಕರು ಬಂದು ಗುದ್ದಲಿ ಪೂಜೆಯನ್ನು ಮಾಡಿದ್ರು, ಇನ್ನೂ ರಸ್ತೆ ಕಾಮಗಾರಿ ಇನ್ನೂ ಪ್ರಾರಂಭ ಆಗಿಲ್ಲ. ಮತ್ತು ಇಲ್ಲಿ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಇದೆ, ಆ ಗಾರ್ಡನ್ನಲ್ಲಿ ಬೋರ್ವೆಲ್ ಹಾಕಿದ್ದಾರೆ. ಅಲ್ಲಿ ಪಂಪ್ಸೆಟ್ ಇಲ್ಲ, ಹಾಕ್ತೇವೆ ಅಂತ ಹೇಳಿದ್ರು. ಆಯುಕ್ತರು ಬಂದಾಗ ವಿಸಿಟ್ ಮಾಡಿದ್ರು, ಅಧ್ಯಕ್ಷರು ಬಂದಾಗ ವಿಸಿಟ್ ಮಾಡಿ ಬೋರ್ವೆಲ್ ಹಾಕ್ತೇವೆ ಅಂತ, ಬೋರ್ವೆಲ್ ಮೋಟ್ರ್ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಕೊಡಲಿಲ್ಲ. ಮತ್ತು ಇಲ್ಲಿ ಪೂರ್ಣವಾಗಿ 250 ಎಕರೆ ಏನು GD ಬಡಾವಣೆ ಇದೆ, ಪೂರ್ಣವಾದ ಹದಗೆಟ್ಟ ರಸ್ತೆಗಳು ಇಲ್ಲಿ ಇವೆ. ಆ ಹದಗೆಟ್ಟ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿರಿ ಅಂತ ತಿಳ್ಕೊಂಡು ಹಲವಾರು ಬಾರಿ ಮನವಿ ಕೂಡ ಮಾಡಿದ್ದೀವಿ. ಮತ್ತು ಇಲ್ಲಿ 2 ಹೆಣ್ಣು ಮಕ್ಕಳ ಹಾಸ್ಟೆಲ್ ಇವೆ, 6 ಗಂಡು ಮಕ್ಕಳ ಹಾಸ್ಟೆಲ್ ಇವೆ. ಆ ಹಾಸ್ಟೆಲ್ಗಳ ಒಂದು ವಾಚನಾಲಯ ಬೇಕಾಗಿದೆ ಅಂತ ತಿಳ್ಕೊಂಡು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗ CA ಸೈಡ್ ಕೊಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಮತ್ತು ಉಪನಿರ್ದೇಶಕರಿಗೆ ವಾಚನಾಲಯ ಇವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ನಾವು ಅವ್ರಿಗೆ ಭೇಟಿಯಾಗಿ ನಾವು CA ಸೈಟ್ ಪಡೆಯುತ್ತೇವೆ ಅಂತಕೊಂಡು ಹೇಳಿದ್ದಾರೆ. ಈ ಒಂದು ಬಡಾವಣೆಯಲ್ಲಿ ರಸ್ತೆಗಳ ಜೊತೆಯಲ್ಲಿ ವಿದ್ಯುತ್ ದೀಪಗಳು, ಬೀದಿ ದೀಪಗಳು ಯಾವುದೇ ಇಲ್ಲ. ಬೀದಿ ದೀಪಗಳು ಹಾಕಬೇಕಂತಕೊಂಡು ಶಾಸಕರು ಮತ್ತು ಅಧ್ಯಕ್ಷರು, GD ಅಧ್ಯಕ್ಷರು ಆ ಒಂದು ಕಾರ್ಯದರ್ಶಿಗಳಿಗೆ ಹೇಳಿದರು, ಕಮಿಷನರ್ಗೆ. ಆದರೂ ಕೂಡ ಒಂದು 20-25 ದಿವಸ ಆದರೂ ಕೂಡ ಈ ಬಡಾವಣೆಯಲ್ಲಿ ಲೈಟ್ಗಳಿಲ್ಲ. ನಾವು ಚಿಂತನ ಮಂಥನ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಈ ಒಂದು ಅಮಾವಾಸ್ಯೆ ಮರುದಿವಸ ಪ್ರಥಮ ತಿಥಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಆದರೆ ಈ ಬಡಾವಣೆಗೆ ಆ ಒಂದು ರಾತ್ರಿ 7ರಿಂದ 8:30 ಕರೆಂಟ್ ಇರ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಳ್ಳುಹಂದಿಗಳು ಓಡಾಡ್ತವೆ. ಆ ಮುಳ್ಳುಹಂದಿಗಳ ಬಗ್ಗೆ ನಾವು ಅರಣ್ಯ ಇಲಾಖೆಯವರಿಗೂ ಮಹಾನಗರ ಪಾಲಿಕೆಯವರಿಗೂ ಮತ್ತು GD ಬಡಾವಣೆಯ ಎಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಆದರೂ ಕೂಡ ಆ ಹಂದಿಯನ್ನು ಹಿಡಿದು ಸಂರಕ್ಷಣೆ ಮಾಡಿ ಅದನ್ನು ನಾವು ಈ ಒಂದು ಬೇರೆ ಕಡೆ ವರ್ಗಾಯಿಸಬೇಕಂತ, ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡಬೇಕಂತಕೊಂಡು ಮನವಿ ಕೂಡ ಲಿಖಿತವಾಗಿ ಮಾಡಿದ್ದೇವೆ. ಮತ್ತು ಅದನ್ನು ವಿಡಿಯೋ ಕೂಡ ನಾವು ಕಳಿಸಿದ್ದೇವೆ. ಇನ್ನೂವರೆಗೆ ಆ ಕಾರ್ಯ ನಡೆದಿಲ್ಲ. ಈ ರೀತಿಯ ಅನೇಕ ಒಂದು 24-30 ವರ್ಷಗಳಾಯಿತು. ಆ 30 ವರ್ಷಗಳಾದರೂ ಕೂಡ ಬಡಾವಣೆಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಇರ್ತವೆ. ಉತ್ತಮವಾದ ರಸ್ತೆಗಳು, ವಿದ್ಯುತ್ ಸೌಲಭ್ಯ, ಒಳಚರಂಡಿಗಳು, ಅತ್ಯುತ್ತಮವಾದಂಥ ಸೌಲಭ್ಯ ಇರ್ತವೆ ಅಂತಕೊಂಡು ನಾವೆಲ್ಲ ನಾಗರಿಕರು ಅದನ್ನು ಪಡೆದುಕೊಂಡಿದ್ದೇವೆ. ಆದರೆ ಪ್ರೈವೇಟ್ ಲೇಔಟ್ನಲ್ಲಿ ಅತ್ಯುತ್ತಮವಾದ ರಸ್ತೆಗಳಿವೆ, ವಿದ್ಯುತ್ ದೀಪಗಳಿವೆ, ಡ್ರೈನೇಜ್ ವ್ಯವಸ್ಥೆ ಇದೆ. ಇಲ್ಲಿ ಮಾದರಿಯಾಗಿರುವಂಥ ಒಂದು ಕೂಡ ಬಡಾವಣೆ ಇಲ್ಲಿವರೆಗೆ ಯಾವುದೇ ರಸ್ತೆಗಳಿಲ್ಲ. ಹೀಗಾಗಿ ಅನೇಕ ವಯಸ್ಕರ ನಾಗರಿಕರು, ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಜಾರಿ ಬೀಳುವಂಥ ಪರಿಸ್ಥಿತಿ ಇದೆ. ಈ ರೀತಿಯಿಂದ ನಗರ ಒಂದು ಪಾಲಿಕೆಯ ಸದಸ್ಯರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಮಾಡ್ತೇವೆ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಶಾಸಕರು ಕೂಡ ಹೇಳಿದ್ದಾರೆ, ಮಾಡ್ತೇವೆ ಅಂತ ಕೂಡ ರೀತಿಯ ಆಶ್ವಾಸನೆ ಕೊಟ್ಟಿದ್ದಾರೆ. ಹಲವಾರು ಆಶ್ವಾಸನೆಗಳು ಬಂದು ನಾವು ಆ ಆಶ್ವಾಸನೆಗಳನ್ನು ನಂಬಿ ಇನ್ನೂವರೆಗೆ ಕೂತಿದ್ದೇವೆ. ಯಾವುದೇ ಬಡಾವಣೆಯಲ್ಲಿ ರಸ್ತೆಗಳಾಗಲಿ ಮತ್ತು ವಿದ್ಯುತ್ ದೀಪಗಳಾಗಲಿ ಇಲ್ಲ. ಈ ಕಾರಣದಿಂದಾಗಿ ನಾವೆಲ್ಲರೂ ಬಡಾವಣೆ ನಾಗರಿಕರು ಭಯದ ವಾತಾವರಣದಲ್ಲಿದ್ದೇವೆ. ಆ ಮುಳ್ಳಂದಿಯನ್ನು ನೋಡಿದಾಗ ಇಲ್ಲಿ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ತೊಂದರೆ ಉಂಟು ಮಾಡ್ತಾಯಿದ್ವಿ. ಅದನ್ನು ತಾವು ಪರಿಗಣಿಸಿ ಶೀಘ್ರದಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಶೀಘ್ರದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕು. ಮತ್ತು ಅನೇಕ ಇಲ್ಲಿ 8 ಗಾರ್ಡನ್ಗಳಿವೆ. ಶ್ರೀ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಂತಿದೆ. ಆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಬಗ್ಗೆ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅಂತಕೊಂಡು ಹೇಳಿದ್ದಾರೆ, ಇನ್ನೂವರೆಗೆ ಪ್ರಾರಂಭ ಮಾಡಿಲ್ಲ. ಮತ್ತು ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ, ಅಲ್ಲಿ ಅನೇಕ ವಿದ್ಯಾರ್ಥಿಗಳು ರಸ್ತೆ ಮೇಲೆ ಕೂತು ಒಂದು ಮೊಬೈಲ್ ನೋಡುವಂಥ ಪರಿಸ್ಥಿತಿ ಬಂದಿದೆ. ಆ ಒಂದು ವಾಚನಾಲಯ ಇದ್ದರೆ ಆ ವಾಚನಾಲಯದಲ್ಲಿ ಕುಳಿತು ಅಭ್ಯಾಸ ಮಾಡುವಂಥ ಪರಿಪಾಠ ಬೆಳೆದು ಅತ್ಯುತ್ತಮವಾದಂಥ ನಾಗರಿಕರನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಮಹಿಳೆಯರೇ ಮತ್ತು ಇಲ್ಲಿ ಉದ್ಯಾನವನಗಳು 8 ಇವೆ. ಆ ಉದ್ಯಾನವನಗಳ ಬಗ್ಗೆ ವಾಕಿಂಗ್ ಟ್ರ್ಯಾಕ್ಗಳಿಲ್ಲ ಮತ್ತು ಅಲ್ಲಿ ಸುರಕ್ಷಿತವಾದಂಥ ಹುಲ್ಲು ಸಾಕಷ್ಟಿದ್ದು ಹಾವುಗಳು, ಚೇಳುಗಳು ಇವೆ. ಮತ್ತು ಈ ಒಂದು ಬಡಾವಣೆಯಲ್ಲಿ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ನಾವು ಭಜನೆಯನ್ನು ಮಾಡ್ತಾಯಿದ್ದೇವೆ. ಭಜನೆ ಮಾಡುವಾಗ ನಮ್ಮ ಹಿಂದೆ, ಮಹಿಳೆಯರ ಹಿಂದೆ ಹಾವುಗಳು ಬಂದು ಕುಳಿತಿರ್ತವೆ. ಈ ರೀತಿಯಿಂದ ಭಯದ ವಾತಾವರಣದಲ್ಲಿ ನಾವಿದ್ದೇವೆ. ಇದನ್ನು ಪರಿಗಣಿಸಿ ಸಾಕಷ್ಟು ಬೇಡಿಕೆಗಳಿವೆ, ನಾವು ಸಾಕಷ್ಟು ಲಿಖಿತವಾಗಿ ಕೊಟ್ಟಿದ್ದೇವೆ. ಇಲ್ಲಿ ಒಂದು ಬಡಾವಣೆಯಲ್ಲಿ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪ ಸುಮಾರು 10-12 ವರ್ಷಗಳಿಂದ ಆ ಕಲ್ಯಾಣ ಮಂಟಪ ಇದೆ. ಅದನ್ನು ಯಾರೂ ಬಳಸ್ತಾ ಇಲ್ಲ. ಅದು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಅದು ಯಾವ ಬಳಸಲಾರ್ದಕ್ಕೆ ಅಲ್ಲಿರುವಂಥ ಯುವಕರು ಮತ್ತು ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಇದೆ. ಅನೇಕ ಜನರು ಮದ್ಯಪಾನ ಮಾಡಿ ಅಲ್ಲಿ ಅನೈತಿಕ ಚಟುವಟಿಕೆಗಳಿಂದ ಕೂಡಿದಾಗಿದೆ. ಮತ್ತು ಇಲ್ಲಿ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ ಅಳವಡಿಸ್ಕೊಂಡಿದ್ದಾರೆ ಈ ಒಂದು ಬಡಾವಣೆ. ನಾವು ಸ್ಟೇಷನ್ ಬಜಾರಕ್ಕೆ ಅಳವಡಿಸ್ರಿ, ಬಹಳ ದೂರ ಇದೆ ಅಂತಕೊಂಡು
ಹಲವಾರು ಬಾರಿ ನಾವು ಮನವಿ ಮಾಡಿದ್ದೇವೆ. ಇನ್ನೂ ಮಾಡ್ತೇವೆ ಹೊಸ ಪೊಲೀಸ್ ಸ್ಟೇಷನ್ ಆದಮೇಲೆ ನಿಮ್ಮ ಬಡಾವಣೆಯನ್ನು ಸೇರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂಥ ಅನೇಕ ಈ ಬಡಾವಣೆ ವಿದ್ಯುತ್ ದೀಪ ಇಲ್ಲದ ಸಲುವಾಗಿ ಅನೇಕ ಕಳ್ಳತನ, ಲೂಟಿ ಮತ್ತು ಹೆಣ್ಣು ಮಕ್ಕಳ ಇವೆಲ್ಲವನ್ನು ಕಸಿದುಕೊಂಡು ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಮಾನ್ಯರು, ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಪರಿಗಣಿಸಿ ಶೀಘ್ರದಲ್ಲೇ ನಮ್ಮ ಬೇಡಿಕೆ ಸ್ಪಂದನೆ ಮಾಡ್ತಾರೆ ಅಂತಕೊಂಡು ನಾನು ಹೇಳ್ತಾ ಇದ್ದೇನೆ. ನಾನು ಬಾಬುರಾವ್ ಕುಲಕರ್ಣಿ, ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಬಡಾವಣೆ ಹಿರಿಯ ನಾಗರಿಕರು ಮತ್ತು ಸದಸ್ಯರು ತಮಗೆ ಮನವಿ ಮಾಡಿಕೊಳ್ತಾರೆ. ಧನ್ಯವಾದ.